ಕೋಟಿ ಕೋಟಿ ಬೆಲೆ ಬಾಳೋ ಕಾರನ್ನ ಖರೀದಿಸಿ ಕೆಲವರು ಶೋಕಿ ಮಾಡ್ತಾರೆ. ಆದರೆ ಇಲ್ಲೊಬ್ಬ ಟ್ಯಾಕ್ಸ್ ಅನ್ನ ಕಟ್ಟದೆ ಕಣ್ಣಾ ಮುಚ್ಚಲೆ ಆರ್ತಿದ್ದವನಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಈ ರಿಪೋರ್ಟ್ ನೋಡಿ. ಅಬ್ಬಬ್ಬ, ಈ ಕಾರಿಗೆ ಮನಸೋಲದವರೇ ಇಲ್ಲ. ಇದರ ಸ್ಟೈಲಿಶ್ ಲುಕ್ಗೆ ಫಿದಾ ಆಗದವರೇ ಇಲ್ಲ. ಅದೆಷ್ಟೋ ಜನರು ಜೀವಮಾನವಿಡೀ ದುಡಿದ್ರು ಈ ಜಬರ್ದಸ್ತ್ ಕಾರನ್ನ ಖರೀದಿಸೋಕೆ ಆಗಲ್ಲ. ಕೋಟಿ ಕೋಟಿ ಬೆಲೆ ಬಾಳೋ ಇಂಥ ಫೆರಾರಿ ಕಾರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. 1.5 ಕೋಟಿ ರೋಡ್ ಟ್ಯಾಕ್ಸ್ ಬಾಕಿ, 7.5 ಕೋಟಿಯ ಫೆರಾರಿ ಕಾರು ಜಪ್ತಿ. ಈ ಜಗತ್ತಿನಲ್ಲಿ ಎಂತೆಂತ ಜನರು ಇರ್ತಾರೆ ನೋಡಿ. ಕೋಟಿ ಕೋಟಿ ಬೆಲೆ ಬಾಳೋ ಕಾರನ್ನ ಖರೀದಿಸಿ ಶೋಕಿ ಮಾಡ್ತಾರೆ. ಆದ್ರೆ ತೆರಿಗೆ ಕಟ್ಟದೆ ಕಳ್ಳಾಟ ಆಡ್ತಿರ್ತಾರೆ. ಹೀಗೆ ಇಲ್ಲೊಬ್ಬ ಟ್ಯಾಕ್ಸ್ ಕಟ್ಟದೆ ಕಣ್ಣಾ ಮುಚ್ಚಾಲೆ ಆಡ್ತಿದ್ದವನಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ ಬಳಿ 7.5 ಕೋಟಿಯ ಫೆರಾರಿ ಕಾರನ್ನೇ ಸೀಸ್ ಮಾಡಿದ್ದಾರೆ. 2023 ಸೆಪ್ಟೆಂಬರ್ನಿಂದ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನ ಫೆರಾರಿ ಕಾರೊಂದು ಬೆಂಗಳೂರಿನಲ್ಲಿ ತಿರುಗಾಡ್ತಾ ಇತ್ತು. ರಾಜ್ಯದಲ್ಲಿ 1,45,00,000 ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡು ಕದ್ದು ಮುಚ್ಚಿ ಕಳ್ಳಬೆಕ್ನಂತೆ ಓಡಾಡುತ್ತಿತ್ತು. ಈ ಕಳ್ ಫೆರಾರಿ ಮೇಲೆ ಟ್ರಾಫಿಕ್ ಪೊಲೀಸರ ಕಣ್ಣು ಬಿದ್ದಿತ್ತು. ಟ್ರಾಫಿಕ್ ಪೊಲೀಸರು ಮಾಹಿತಿ ನೀಡುತ್ತಿದ್ದಂತೆ ಆರ್ಟಿಒ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿಬಿಟ್ರು. ಕಳ್ ಫೆರಾರಿಯನ್ನ ಹೇಗಾದ್ರೂ ಮಾಡಿ ಬೇಟೆಯಾಡಲೇಬೇಕು ಅಂತ ನಿರ್ಧರಿಸಿದ್ರು. ಇದೇ ಟೈಮಲ್ಲಿ ಲಾಲ್ಬಾಗ್ ಬಳಿ ಇದೇ ಫೆರಾರಿ ಕಾರು ಆರ್ಟಿಒ ಅಧಿಕಾರಿಗಳ ಬಲೆಗೆ ಬಿದ್ದೇ ಬಿಡ್ತು. ಟ್ಯಾಕ್ಸ್ ಕಳ್ಳಾಟ ಬಯಲಾಗ್ತಿದ್ದಂತೆ ಆರ್ಟಿಒ ಅಧಿಕಾರಿಗಳು ಫೆರಾರಿ ಕಾರನ್ನ ಸೀಸ್ ಮಾಡಿದ್ದಾರೆ. ಬರೋಬ್ಬರಿ 7.5 ಕೋಟಿ ಬೆಲೆ ಬಾಳೋ ದುಬಾರಿ ಕಾರನ್ನ ಜಪ್ತಿ ಮಾಡಿದ್ದಾರೆ. ಮಾಲೀಕನ ಮನೆ ಮುಂದೆಯೇ ಕಾರು ನಿಲ್ಲಿಸಿ ಬಾಕಿ ಟ್ಯಾಕ್ಸ್ ಕಟ್ಟುವಂತೆ ವಾರ್ ಮಾಡಿದ್ದಾರೆ. ಎಷ್ಟು ಬೇಕಾದ್ರೂ ದುಡ್ಡು ಮಾಡಿ, ಎಷ್ಟು ಬೇಕೋ ಅಷ್ಟು ಕಾರುಗಳನ್ನ ಖರೀದಿಸಿ, ಯಾವ ಲೆವೆಲ್ಗೆ ಬೇಕಾದ್ರೂ ಶೋಕಿ ಮಾಡಿ. ಆದ್ರೆ ನಿಯತ್ತಿಂದ ಬದುಕೋದು ಮುಖ್ಯ. ಇಲ್ಲದಿದ್ರೆ ಹಿಂಗೆ ಆಗೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಟಿ ಕೋಟಿ ಬೆಲೆ ಬಾಳೋ ಕಾರನ್ನ ಖರೀದಿಸಿ ಕೆಲವರು ಶೋಕಿ ಮಾಡ್ತಾರೆ. ಆದರೆ ಇಲ್ಲೊಬ್ಬ ಟ್ಯಾಕ್ಸ್ ಅನ್ನ ಕಟ್ಟದೆ ಕಣ್ಣಾ ಮುಚ್ಚಲೆ ಆಡ್ತಿದ್ದವನಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಈ ರಿಪೋರ್ಟ್ ನೋಡಿ. ಅಬ್ಬಬ್ಬ, ಈ ಕಾರಿಗೆ ಮನಸೋಲದವರೇ ಇಲ್ಲ. ಇದರ ಸ್ಟೈಲಿಶ್ ಲುಕ್ಗೆ ಫಿದಾ ಆಗದವರೇ ಇಲ್ಲ. ಅದೆಷ್ಟೋ ಜನರು ಜೀವಮಾನವಿಡೀ ದುಡಿದ್ರು ಈ ಜಬರ್ದಸ್ತ್ ಕಾರನ್ನ ಖರೀದಿಸೋಕೆ ಆಗಲ್ಲ. ಕೋಟಿ ಕೋಟಿ ಬೆಲೆ ಬಾಳೋ ಇಂಥ ಫೆರಾರಿ ಕಾರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. 1.5 ಕೋಟಿ ರೋಡ್ ಟ್ಯಾಕ್ಸ್ ಬಾಕಿ, 7.5 ಕೋಟಿಯ ಫೆರಾರಿ ಕಾರು ಜಪ್ತಿ. ಈ ಜಗತ್ತಿನಲ್ಲಿ ಎಂತೆಂತ ಜನರು ಇರ್ತಾರೆ ನೋಡಿ. ಕೋಟಿ ಕೋಟಿ ಬೆಲೆ ಬಾಳೋ ಕಾರನ್ನ ಖರೀದಿಸಿ ಶೋಕಿ ಮಾಡ್ತಾರೆ. ಆದ್ರೆ ತೆರಿಗೆ ಕಟ್ಟದೆ ಕಳ್ಳಾಟ ಆಡ್ತಿರ್ತಾರೆ. ಹೀಗೆ ಇಲ್ಲೊಬ್ಬ ಟ್ಯಾಕ್ಸ್ ಕಟ್ಟದೆ ಕಣ್ಣಾ ಮುಚ್ಚಾಲೆ ಆಡ್ತಿದ್ದವನಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ ಬಳಿ 7.5 ಕೋಟಿಯ ಫೆರಾರಿ ಕಾರನ್ನೇ ಸೀಸ್ ಮಾಡಿದ್ದಾರೆ. 2023 ಸೆಪ್ಟೆಂಬರ್ನಿಂದ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನ ಫೆರಾರಿ ಕಾರೊಂದು ಬೆಂಗಳೂರಿನಲ್ಲಿ ತಿರುಗಾಡ್ತಾ ಇತ್ತು. ರಾಜ್ಯದಲ್ಲಿ 1,45,00,000 ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡು ಕದ್ದು ಮುಚ್ಚಿ ಕಳ್ಳಬೆಕ್ನಂತೆ ಓಡಾಡುತ್ತಿತ್ತು. ಈ ಕಳ್ ಫೆರಾರಿ ಮೇಲೆ ಟ್ರಾಫಿಕ್ ಪೊಲೀಸರ ಕಣ್ಣು ಬಿದ್ದಿತ್ತು. ಟ್ರಾಫಿಕ್ ಪೊಲೀಸರು ಮಾಹಿತಿ ನೀಡುತ್ತಿದ್ದಂತೆ ಆರ್ಟಿಒ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿಬಿಟ್ರು. ಕಳ್ ಫೆರಾರಿಯನ್ನ ಹೇಗಾದ್ರೂ ಮಾಡಿ ಬೇಟೆಯಾಡಲೇಬೇಕು ಅಂತ ನಿರ್ಧರಿಸಿದ್ರು. ಇದೇ ಟೈಮಲ್ಲಿ ಲಾಲ್ಬಾಗ್ ಬಳಿ ಇದೇ ಫೆರಾರಿ ಕಾರು ಆರ್ಟಿಒ ಅಧಿಕಾರಿಗಳ ಬಲೆಗೆ ಬಿದ್ದೇ ಬಿಡ್ತು. ಟ್ಯಾಕ್ಸ್ ಕಳ್ಳಾಟ ಬಯಲಾಗ್ತಿದ್ದಂತೆ ಆರ್ಟಿಒ ಅಧಿಕಾರಿಗಳು ಫೆರಾರಿ ಕಾರನ್ನ ಸೀಸ್ ಮಾಡಿದ್ದಾರೆ. ಬರೋಬ್ಬರಿ 7.5 ಕೋಟಿ ಬೆಲೆ ಬಾಳೋ ದುಬಾರಿ ಕಾರನ್ನ ಜಪ್ತಿ ಮಾಡಿದ್ದಾರೆ. ಮಾಲೀಕನ ಮನೆ ಮುಂದೆಯೇ ಕಾರು ನಿಲ್ಲಿಸಿ ಬಾಕಿ ಟ್ಯಾಕ್ಸ್ ಕಟ್ಟುವಂತೆ ವಾರ್ ಮಾಡಿದ್ದಾರೆ. ಎಷ್ಟು ಬೇಕಾದ್ರೂ ದುಡ್ಡು ಮಾಡಿ, ಎಷ್ಟು ಬೇಕೋ ಅಷ್ಟು ಕಾರುಗಳನ್ನ ಖರೀದಿಸಿ, ಯಾವ ಲೆವೆಲ್ಗೆ ಬೇಕಾದ್ರೂ ಶೋಕಿ ಮಾಡಿ. ಆದ್ರೆ ನಿಯತ್ತಿಂದ ಬದುಕೋದು ಮುಖ್ಯ. ಇಲ್ಲದಿದ್ರೆ ಹಿಂಗೆ ಆಗೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಟಿ ಕೋಟಿ ಬೆಲೆ ಬಾಳೋ ಕಾರನ್ನ ಖರೀದಿಸಿ ಕೆಲವರು ಶೋಕಿ ಮಾಡ್ತಾರೆ. ಆದರೆ ಇಲ್ಲೊಬ್ಬ ಟ್ಯಾಕ್ಸ್ ಅನ್ನ ಕಟ್ಟದೆ ಕಣ್ಣಾ ಮುಚ್ಚಲೆ ಆಡ್ತಿದ್ದವನಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಈ ರಿಪೋರ್ಟ್ ನೋಡಿ.
ಅಬ್ಬಬ್ಬ, ಈ ಕಾರಿಗೆ ಮನಸೋಲದವರೇ ಇಲ್ಲ. ಇದರ ಸ್ಟೈಲಿಶ್ ಲುಕ್ಗೆ ಫಿದಾ ಆಗದವರೇ ಇಲ್ಲ. ಅದೆಷ್ಟೋ ಜನರು ಜೀವಮಾನವಿಡೀ ದುಡಿದ್ರು ಈ ಜಬರ್ದಸ್ತ್ ಕಾರನ್ನ ಖರೀದಿಸೋಕೆ ಆಗಲ್ಲ. ಕೋಟಿ ಕೋಟಿ ಬೆಲೆ ಬಾಳೋ ಇಂಥ ಫೆರಾರಿ ಕಾರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. 1.5 ಕೋಟಿ ರೋಡ್ ಟ್ಯಾಕ್ಸ್ ಬಾಕಿ, 7.5 ಕೋಟಿಯ ಫೆರಾರಿ ಕಾರು ಜಪ್ತಿ. ಈ ಜಗತ್ತಿನಲ್ಲಿ ಎಂತೆಂತ ಜನರು ಇರ್ತಾರೆ ನೋಡಿ. ಕೋಟಿ ಕೋಟಿ ಬೆಲೆ ಬಾಳೋ ಕಾರನ್ನ ಖರೀದಿಸಿ ಶೋಕಿ ಮಾಡ್ತಾರೆ, ಆದ್ರೆ ತೆರಿಗೆ ಕಟ್ಟದೆ ಕಳ್ಳಾಟ ಆಡ್ತಿರ್ತಾರೆ. ಹೀಗೆ ಇಲ್ಲೊಬ್ಬ ಟ್ಯಾಕ್ಸ್ ಕಟ್ಟದೆ ಕಣ್ಣಾಮುಚ್ಚಾಲೆ ಆಡ್ತಿದ್ದವನಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ ಬಳಿ 7.5 ಕೋಟಿಯ ಫೆರಾರಿ ಕಾರನ್ನೇ ಸೀಸ್ ಮಾಡಿದ್ದಾರೆ. 2023 ಸೆಪ್ಟೆಂಬರ್ನಿಂದ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನ ಫೆರಾರಿ ಕಾರೊಂದು ಬೆಂಗಳೂರಿನಲ್ಲಿ ತಿರುಗಾಡ್ತಾ ಇತ್ತು. ರಾಜ್ಯದಲ್ಲಿ 1,45,00,000 ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡು ಕದ್ದು ಮುಚ್ಚಿ ಕಳ್ಳಬೆಕ್ನಂತೆ ಓಡಾಡುತ್ತಿತ್ತು. ಈ ಕಳ್ಳ ಫೆರಾರಿ ಮೇಲೆ ಟ್ರಾಫಿಕ್ ಪೊಲೀಸರ ಕಣ್ಣು ಬಿದ್ದಿತ್ತು. ಟ್ರಾಫಿಕ್ ಪೊಲೀಸರು ಮಾಹಿತಿ ನೀಡುತ್ತಿದ್ದಂತೆ ಆರ್ಟಿಒ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿಬಿಟ್ರು. ಕಳ್ಳ ಫೆರಾರಿಯನ್ನ ಹೇಗಾದ್ರೂ ಮಾಡಿ ಬೇಟೆಯಾಡಲೇಬೇಕು ಅಂತ ನಿರ್ಧರಿಸಿದ್ರು. ಇದೇ ಟೈಮಲ್ಲಿ ಲಾಲ್ಬಾಗ್ ಬಳಿ ಇದೇ ಫೆರಾರಿ ಕಾರು ಆರ್ಟಿಒ ಅಧಿಕಾರಿಗಳ ಬಲೆಗೆ ಬಿದ್ದೇ ಬಿಡ್ತು. ಟ್ಯಾಕ್ಸ್ ಕಳ್ಳಾಟ ಬಯಲಾಗ್ತಿದ್ದಂತೆ ಆರ್ಟಿಒ ಅಧಿಕಾರಿಗಳು ಫೆರಾರಿ ಕಾರನ್ನ ಸೀಸ್ ಮಾಡಿದ್ದಾರೆ. ಬರೋಬ್ಬರಿ 7.5 ಕೋಟಿ ಬೆಲೆ ಬಾಳೋ ದುಬಾರಿ ಕಾರನ್ನ ಜಪ್ತಿ ಮಾಡಿದ್ದಾರೆ. ಮಾಲೀಕನ ಮನೆ ಮುಂದೆಯೇ ಕಾರು ನಿಲ್ಲಿಸಿ ಬಾಕಿ ಟ್ಯಾಕ್ಸ್ ಕಟ್ಟುವಂತೆ ವಾರ್ನ್ ಮಾಡಿದ್ದಾರೆ. ಎಷ್ಟು ಬೇಕಾದ್ರೂ ದುಡ್ಡು ಮಾಡಿ, ಎಷ್ಟು ಬೇಕೋ ಅಷ್ಟು ಕಾರುಗಳನ್ನ ಖರೀದಿಸಿ, ಯಾವ ಲೆವೆಲ್ಗೆ ಬೇಕಾದ್ರೂ ಶೋಕಿ ಮಾಡಿ, ಆದ್ರೆ ನಿಯತ್ತಿಂದ ಬದುಕೋದು ಮುಖ್ಯ. ಇಲ್ಲದಿದ್ರೆ ಹಿಂಗೆ ಆಗೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಟಿ ಕೋಟಿ ಬೆಲೆ ಬಾಳೋ ಕಾರನ್ನ ಖರೀದಿಸಿ ಕೆಲವರು ಶೋಕಿ ಮಾಡ್ತಾರೆ, ಆದ್ರೆ ಇಲ್ಲೊಬ್ಬ ಟ್ಯಾಕ್ಸ್ ಅನ್ನ ಕಟ್ಟದೆ ಕಣ್ಣಾ ಮುಚ್ಚಲೆ ಆಡ್ತಿದ್ದವನಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಈ ರಿಪೋರ್ಟ್ ನೋಡಿ. ಒಬ್ಬೊಬ್ಬ, ಈ ಕಾರಿಗೆ ಮನಸೋಲದವರೇ ಇಲ್ಲ. ಇದರ ಸ್ಟೈಲಿಶ್ ಲುಕ್ಗೆ ಫಿದಾ ಆಗದವರೇ ಇಲ್ಲ. ಅದೆಷ್ಟೋ ಜನರು ಜೀವಮಾನವಿಡೀ ದುಡಿದ್ರು ಈ ಜಬರ್ದಸ್ತ್ ಕಾರನ್ನ ಖರೀದಿಸೋಕೆ ಆಗಲ್ಲ. ಕೋಟಿ ಕೋಟಿ ಬೆಲೆ ಬಾಳೋ ಇಂಥ ಫೆರಾರಿ ಕಾರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. 1.5 ಕೋಟಿ ರೋಡ್ ಟ್ಯಾಕ್ಸ್ ಬಾಕಿ, 7.5 ಕೋಟಿಯ ಫೆರಾರಿ ಕಾರು ಜಪ್ತಿ. ಈ ಜಗತ್ತಿನಲ್ಲಿ ಎಂತೆಂತ ಜನರು ಇರ್ತಾರೆ ನೋಡಿ. ಕೋಟಿ ಕೋಟಿ ಬೆಲೆ ಬಾಳೋ ಕಾರನ್ನ ಖರೀದಿಸಿ ಶೋಕಿ ಮಾಡ್ತಾರೆ, ಆದ್ರೆ ತೆರಿಗೆ ಕಟ್ಟದೆ ಕಳ್ಳಾಟ ಆಡ್ತಿರ್ತಾರೆ. ಹೀಗೆ ಇಲ್ಲೊಬ್ಬ ಟ್ಯಾಕ್ಸ್ ಕಟ್ಟದೆ ಕಣ್ಣಾಮುಚ್ಚಾಲೆ ಆಡ್ತಿದ್ದವನಿಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಲಾಲ್ಬಾಗ್ ಬಳಿ 7.5 ಕೋಟಿಯ ಫೆರಾರಿ ಕಾರನ್ನೇ ಸೀಸ್ ಮಾಡಿದ್ದಾರೆ. 2023 ಸೆಪ್ಟೆಂಬರ್ನಿಂದ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನ ಫೆರಾರಿ ಕಾರೊಂದು ಬೆಂಗಳೂರಿನಲ್ಲಿ ತಿರುಗಾಡ್ತಾ ಇತ್ತು. ರಾಜ್ಯದಲ್ಲಿ 1,45,00,000 ಟ್ಯಾಕ್ಸ್ ಬಾಕಿ ಉಳಿಸಿಕೊಂಡು ಕದ್ದು ಮುಚ್ಚಿ ಕಳ್ಳಬೆಕ್ನಂತೆ ಓಡಾಡುತ್ತಿತ್ತು. ಈ ಕಳ್ಳ ಫೆರಾರಿ ಮೇಲೆ ಟ್ರಾಫಿಕ್ ಪೊಲೀಸರ ಕಣ್ಣು ಬಿದ್ದಿತ್ತು. ಟ್ರಾಫಿಕ್ ಪೊಲೀಸರು ಮಾಹಿತಿ ನೀಡುತ್ತಿದ್ದಂತೆ ಆರ್ಟಿಒ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿಬಿಟ್ರು. ಕಳ್ಳ ಫೆರಾರಿಯನ್ನ ಹೇಗಾದ್ರೂ ಮಾಡಿ ಬೇಟೆಯಾಡಲೇಬೇಕು ಅಂತ ನಿರ್ಧರಿಸಿದ್ರು. ಇದೇ ಟೈಮಲ್ಲಿ ಲಾಲ್ಬಾಗ್ ಬಳಿ ಇದೇ ಫೆರಾರಿ ಕಾರು ಆರ್ಟಿಒ ಅಧಿಕಾರಿಗಳ ಬಲೆಗೆ ಬಿದ್ದೇ ಬಿಡ್ತು. ಟ್ಯಾಕ್ಸ್ ಕಳ್ಳಾಟ ಬಯಲಾಗ್ತಿದ್ದಂತೆ ಆರ್ಟಿಒ ಅಧಿಕಾರಿಗಳು ಫೆರಾರಿ ಕಾರನ್ನ ಸೀಸ್ ಮಾಡಿದ್ದಾರೆ. ಬರೋಬ್ಬರಿ 7.5 ಕೋಟಿ ಬೆಲೆ ಬಾಳೋ ದುಬಾರಿ ಕಾರನ್ನ ಜಪ್ತಿ ಮಾಡಿದ್ದಾರೆ. ಮಾಲೀಕನ ಮನೆ ಮುಂದೆಯೇ ಕಾರು ನಿಲ್ಲಿಸಿ ಬಾಕಿ ಟ್ಯಾಕ್ಸ್ ಕಟ್ಟುವಂತೆ ವಾರ್ನ್ ಮಾಡಿದ್ದಾರೆ. ಎಷ್ಟು ಬೇಕಾದ್ರೂ ದುಡ್ಡು ಮಾಡಿ, ಎಷ್ಟು ಬೇಕೋ ಅಷ್ಟು ಕಾರುಗಳನ್ನ ಖರೀದಿಸಿ, ಯಾವ ಲೆವೆಲ್ಗೆ ಬೇಕಾದ್ರೂ ಶೋಕಿ ಮಾಡಿ, ಆದ್ರೆ ನಿಯತ್ತಿಂದ ಬದುಕೋದು ಮುಖ್ಯ. ಇಲ್ಲದಿದ್ರೆ ಹಿಂಗೆ ಆಗೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.